ಸ್ನೇಹಿತರೆ ನಮಸ್ಕಾರ. ನಾನು ಬಸವಣ್ಣಪ್ಪ ಕಂಬಾರ್. ನನ್ನ ಚಾನಲ್ಗೆ ತಮಗೆ ಸುಸ್ವಾಗತ. ಇವತ್ತು ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ, ಯಾರ್ಯಾರಿಗೆ ಬಂದಿದೆ, ಏನಿದರ ಸ್ಟೇಟಸ್ಸು, ಯಾಕೆ ಇಷ್ಟೊಂದು ಡಿಲೇ ಆಗಿದೆ, ಏನು ನಡೆದಿದೆ, ಇವೆಲ್ಲದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಬನ್ನಿ ಇವತ್ತು ಅದರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ ತಿಳಿಸ್ತೀನಿ. ಯಾರು ಹೊಸದಾಗಿ ನನ್ನ ಚಾನಲ್ಗಳನ್ನು ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಈ ವಿಷಯವನ್ನು ಹಂಚಿ ಅಂತ ಹೇಳ್ತೀನಿ. ಆಮೇಲೆ ಲೈಕ್ ಮಾಡಿ ಸ್ನೇಹಿತರೆ, ನೀವು ಮಾಡುವಂಥ ಲೈಕ್ಗಳು ನನಗೆ ತುಂಬ ಇಂಪಾರ್ಟೆಂಟು. ಆಮೇಲೆ ಕಮೆಂಟ್ ಮಾಡಿ, ಮತ್ತು ಬೇರೆ ಇನ್ಯಾವುದಾದ್ರು ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತಂದರೆ ಖಂಡಿತ ನಾನು ಆ ವಿಷಯದ ಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನೇಕೆ ತಡ, ಬರ್ರಿ ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಮಾತಾಡೋಣ. ಈ ಗೃಹಲಕ್ಷ್ಮಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ 5 ಗ್ಯಾರಂಟಿಗಳನ್ನು ನೀಡಿತ್ತು. ಆ 5 ಗ್ಯಾರಂಟಿಗಳಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಮುಖ್ಯವಾದಂತಹ ಆ ಯೋಜನೆ ಆಗಿತ್ತು. ಸರಿ, ಅಲ್ಲಿಂದ ಇಲ್ಲಿವರೆಗೆ ನಿಮಗೆ ಅಮೌಂಟು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾನೆ ಬಂದಿತ್ತು. ಮಹಿಳೆಯರು ಎಲ್ಲರ ಖಾತೆಗಳಿಗೆ ಯಾರ್ಯಾರು ಅಪ್ಲೈ ಮಾಡಿದ್ದೀರಿ ಅವರೆಲ್ಲರಿಗೂ ಕೂಡ ಅವರು ಹಣವನ್ನು ಹಾಕ್ತಾನೆ ಬಂದಿದ್ದಾರೆ. ಬಟ್ ಏನಾಗಿದೆ ಅಂತಂದರೆ ಈ 7ನೇ ಕಂತಿನ ಹಣ ಒಂದು ಮಾತ್ರ ಎಲ್ಲರಿಗೂ ಕೂಡ ನಿಂತಿದೆ. ಆದರೆ ಈ ಸುಳ್ಳು ಸುದ್ದಿ, ಗಾಸಿಪ್ ಅಂತ ಏನು ಕರಿತೀವಲ್ಲ, ಇವತ್ತಿಗೆ ಹಾಕ್ತಾರೆ ನಾಳೆ ಹಾಕ್ತಾರೆ, ಏನೋ ಆಗಿದೆ ಹಾಗೆ ಹೀಗೆ, ಇವೆಲ್ಲವುಗಳಿಗೂ ಕೂಡ ಒಂದು ತೆರೆ ಎಳೆದಿದೆ. ಏನು ಎಳೆದಿದ್ದಾರೆ ಅಂತಂದರೆ, ಮತ್ತು ಯಾಕೆ ಈ 7ನೇ ಕಂತಿನ ಹಣ ಇನ್ನೂವರೆಗೂ ಈ ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ ಅನ್ನೋದ್ರ ಬಗ್ಗೆ ಒಂದು ಡೌಟ್ ಇದೆ. ಡೌಟ್ ಅನ್ನೋದಕ್ಕಿಂತ ಅದು ಡೌಟ್ ಅಲ್ಲ ಸ್ನೇಹಿತರೆ, ಒಂದು ಸರ್ಕಾರದಲ್ಲಿ ಆಗಿರತಕ್ಕಂಥ ಒಂದು ಸಣ್ಣ ಬದಲಾವಣೆ ನಡೆದಿದೆ. ಏನು ಬದಲಾವಣೆ ನಡೆದಿದೆ ಅಂತಂದರೆ, ಎಲ್ಲರಿಗೂ ಬರ್ತಿದೆ, ಇವತ್ತು ಎಲ್ಲರಿಗೂ ಬರ್ತಿಲ್ಲ. ಕಾರಣ ಇಷ್ಟೇ, ಒಂದು ತಾಂತ್ರಿಕ ತೊಂದರೆ. ಸರ್ಕಾರ ಏನು ಮಾಡಾಕತ್ತದ ಅಂತಂದರೆ, ಎಷ್ಟು ಜನ ಮಹಿಳೆಯರು ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಗಳನ್ನು ಹಾಕಿದ್ದಾರೆ, ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ಜನ ಮಹಿಳೆಯರು ಅರ್ಜಿ ಹಾಕಿದ್ರು, ಆಲ್ರೆಡಿ ಎಷ್ಟು ಜನ ತೊಗೊಳಕತ್ತಿದ್ದಾರೋ ಅವರೆಲ್ಲರಿಗೂ ಕೂಡ ಈ ಯೋಜನೆಯ ಹಣ ಯಾರಿಗೂ ಬಂದು ಮುಟ್ಟಿಲ್ಲ. ಕಾರಣ ಇಷ್ಟೇ, ಏನಾಗಿದೆ ಅಂತಂದರೆ, ಕೆಲವರು ಅರ್ಹರಿದ್ದವರು ಕೂಡ ಅರ್ಜಿ ಹಾಕಿದ್ದಾರೆ, ಅರ್ಹ ಇಲ್ಲದೇ ಇದ್ದವರು ಕೂಡ ಅರ್ಜಿ ಹಾಕಿದ್ದಾರೆ. ಕೆಲವರು ಟ್ಯಾಕ್ಸ್ ಫ್ರೀ ಮಾಡ್ಕೊಳ್ಳೋಗೋಸ್ಕರ ಏನು ಮಾಡಿದ್ದಾರೆ ಅಂತಂದರೆ ಅವರು ಕೂಡ ಅರ್ಜಿಗಳನ್ನು ಹಾಕಿದ್ದಾರೆ. ಆದರೆ ಸರ್ಕಾರದ ಮುಖ್ಯ ಯೋಜನೆ ಏನು ಅಂತಂದರೆ, ಯಾರು ದುರ್ಬಲರಿದ್ದಾರೆ, ಯಾರು ಈ ಮಹಿಳೆಯರಿಗೆ ಈ ಹಣ ಅವಶ್ಯವಾಗಿದೆಯೋ ಅಂಥವರಿಗೆ ಮುಟ್ಟಲಿ ಅನ್ನೋ ಕಾರಣಕ್ಕೆ ಈ ಥರದ ಒಂದು ಯೋಜನೆಯನ್ನು ಸರ್ಕಾರ ಹಮ್ಮಿಕೊಂಡಿತ್ತು. ಬಹಳ ಒಳ್ಳೆಯ ಯೋಜನೆ. ಬಟ್ ಆದರೆ ಏನಾಗಿದೆ ಅಂತಂದರೆ, ಇದರ ದುರುಪಯೋಗವೂ ಕೂಡ ಅಲ್ಲಲ್ಲಿ ಕಂಡು ಬರ್ತಿದೆ. ಇದು ಒಂದು ಸಮಸ್ಯೆಗಾಗಿ ತಡೆ ಹಿಡಿದಿದ್ದಾರೆ. ಇನ್ನು 2ನೇ ಸಮಸ್ಯೆ ಏನು ಅಂತಂದರೆ ತಾಂತ್ರಿಕ ತೊಂದರೆ. ಏನು ತಾಂತ್ರಿಕ ತೊಂದರೆ ಅಂತಂದರೆ, ಕೆಲವು ಮಹಿಳೆಯರ ಹೆಸರು ಆಧಾರ್ ಕಾರ್ಡ್ನಲ್ಲಿ ಒಂದು ರೀತಿ ಇದೆ, ಬ್ಯಾಂಕ್ ಅಕೌಂಟ್ನಲ್ಲಿ ಒಂದು ರೀತಿಯಾಗಿದೆ, ಆಮೇಲೆ ಅವರ ಈ ರೇಷನ್ ಕಾರ್ಡ್ನಲ್ಲಿ ಒಂದು ರೀತಿಯಾಗಿದೆ. ಈ ಹೆಸರುಗಳ ಬದಲಾವಣೆಯಿಂದಾಗಿ ಏನು ಮಾಡಕತ್ತಾರೆ ಅಂದರೆ, ಇದನ್ನು ವೆರಿಫಿಕೇಷನ್ ಮಾಡಿದಾಗ ಇವು ಹೆಲ್ಡಪ್ ಬರ್ತಿದ್ದಾವೆ. ಆ ಕಾರಣಕ್ಕೆ ಏನು ಮಾಡಕತ್ತಾರೆ ಅಂದರೆ, ಈ ಯೋಜನೆಯ ಹಣವನ್ನು ನೀಡೋದಕ್ಕೆ ಅದನ್ನು ಕಂಪ್ಲೀಟಾಗಿ ವೆರಿಫಿಕೇಷನ್ ಮಾಡಿ ಆಮೇಲೆ ಈ ಹಣ ಹಾಕಬೇಕು ಅಂತೇಳಿ ಸರ್ಕಾರ ಆಲೋಚನೆ ಮಾಡಿ ಇದನ್ನು ಹೆಲ್ಡಪ್ ಮಾಡಿದ್ದಾರೆ, ಅಂದರೆ ತಡೆ ಹಿಡಿದಿದ್ದಾರೆ. ಏನಿದರಲ್ಲಿ ತಾಂತ್ರಿಕ ತೊಂದರೆ ಅಂತ ಅಂತಿರ್ಬಾರ. ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗ ಲಕ್ಷ್ಮಿ ಅಂತ ಒಂದು ಹೆಸರಿದೆ, ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ, LAXMI ಅಂತ ಒಂದು ಕಡೆ ಈ ಆಧಾರ್ ಕಾರ್ಡ್ನಲ್ಲಿ ಈ ರೀತಿ ಇದೆ ಅಂತಲೇ ಇಟ್ಕೊಳ್ಳಿ. ಆದರೆ ಈ ರೇಷನ್ ಕಾರ್ಡ್ನಲ್ಲಾಗಲಿ ಅಥವಾ ಇನ್ನು ಬ್ಯಾಂಕ್ ಅಕೌಂಟ್ನಲ್ಲಿ ಏನಾಗಿತ್ತು ಅಂತಂದರೆ LAKSHMI ಈ ರೀತಿ ಇರ್ತದೆ. ಸೊ ಲಕ್ಷ್ಮಿ ಹೆಸರು ಉಚ್ಚಾರಣೆಯಲ್ಲಿ ಒಂದೇ ಬರ್ತದೆ, ಬಟ್ ಅಕ್ಷರಗಳಲ್ಲಿ ಏನಾಗಿದೆ ಅಂತಂದರೆ ಇದು LAXMI ಅಂತ ಇರೋದಕ್ಕೂ LAKSHMI ಅಂತ ಇರೋದಕ್ಕೂ ಏನಾಗಿದೆ ಅಂದರೆ ವ್ಯತ್ಯಾಸ ಆಗುತ್ತೆ, ಅಲ್ಲಿ ಮ್ಯಾಚ್ ಆಗ್ತಾ ಇಲ್ಲ. ಈ ಕರೆಕ್ಷನ್ಗಳನ್ನು ಸಲುವಾಗಿ ಏನು ಮಾಡಿದ್ದಾರೆ ಅಂತಂದರೆ, ಮಹಿಳೆ ಅವರೇನಾ ಹೌದಾ ಅಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ ಸರ್ಕಾರಕ್ಕಿದೆ. ಆಗೋಸ್ಕರಕ್ಕಾಗಿ ಏನು ಮಾಡಕತ್ತಾರಂತಂದರೆ ಸರ್ಕಾರ ಇವುಗಳನ್ನು ಕಂಪ್ಲೀಟಾಗಿ ಒಂದು ಸಾರಿ ವೆರಿಫಿಕೇಷನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇದನ್ನು ತಡೆ ಹಿಡಿದಿದ್ದಾರೆ. ಸೊ ಅದಕ್ಕಾಗಿ ಏನು ಮಾಡಬೇಕಾಗಿದೆ ಅಂತಂದರೆ, ಇವುಗಳನ್ನು ಏನಾದರೂ ಈ ರೀತಿ ಇತ್ತು ಅಂತಂದರೆ ದಯವಿಟ್ಟು ಕೂಡ ನಿಮ್ಮ ಈ ಆಧಾರ್ ಕಾರ್ಡ್ನಲ್ಲಿ, ಬ್ಯಾಂಕ್ ಅಕೌಂಟ್ ಖಾತೆಯಲ್ಲಿ ಮತ್ತು ರೇಷನ್ ಕಾರ್ಡ್ನಲ್ಲಿ ಮಹಿಳೆಯರು ಯಾರು ಈ ಫಲಾನುಭವಿಗಳು ಇದೀರೋ ನೀವು ಖಂಡಿತವಾಗಿಯೂ ಇವುಗಳನ್ನು ಒಂದು ಸಲ ವೆರಿಫೈ ಮಾಡ್ಕೊಂಬಿಡಿ. ಇನ್ನು ಅನ್ನಭಾಗ್ಯ ಯೋಜನೆಗೂ ಕೂಡ ಕೆಲವರಿಗೆ ದುಡ್ಡು ಬಂದಿದೆ ಮತ್ತು ಇನ್ನು ಕೆಲವರಿಗೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ತಡೆ ಹಿಡಿದದ್ರ ಕಾರಣಗಳಲ್ಲಿ ಇದೂ ಕೂಡ ಒಂದಾಗಿದೆ ಅನ್ನೋದನ್ನು ದಯವಿಟ್ಟು ಮರಿಬೇಡಿ. ಅದಕ್ಕಾಗಿ ನೀವೇನು ಮಾಡಿ ಅಂತಂದರೆ, ಇವತ್ತೇ ನಿಮ್ಮ ಖಾತೆಗಳಲ್ಲಿರ್ತಕ್ಕಂಥ ಹೆಸರುಗಳಲ್ಲಿ ಏನಾದರೂ ಆ 3 ಕಡೆ ರೇಷನ್ ಕಾರ್ಡು, ಆಧಾರ್ ಕಾರ್ಡು ಮತ್ತು
ಬ್ಯಾಂಕ್ ಅಕೌಂಟ್ ಖಾತೆಗಳನ್ನು ಮೂರನ್ನು ಇಟ್ಟುಕೊಂಡು ಒಂದು ಸಲ ವೆರಿಫೈ ಮಾಡ್ಕೊಂಡು ನೋಡಿಬಿಡಿ. ಕರೆಕ್ಟಾಗಿದೆ ಅಂತಂದರೆ ಖಂಡಿತವಾಗಿ ನಿಮಗೆ ದುಡ್ಡು ಬರುತ್ತೆ, ಯಾವುದೇ ಮೋಸ ಇಲ್ಲ. ಇನ್ನು ಯಾವತ್ತು ಹಾಕ್ತಾರೆ ಅಂತ ಎಲ್ಲರಿಗೂ ಒಂದು ನಿಗೂಢ ಆಗಿಬಿಟ್ಟದು. ಮೂರನೇ ಪ್ರಶ್ನೆ ಏನಾಗಿದೆ ಅಂದರೆ ಈ ಸಮಸ್ಯೆಯನ್ನು ಬಗೆಹರಿಸುವ ಸಲುವಾಗಿಯೇ ಏನು ಮಾಡಿದ್ದಾರೆ ಅಂತಂದರೆ ಅದಕ್ಕಾಗಿ ಹೆಲ್ಡಪ್ ಮಾಡಿದ್ದಾರೆ. ಮತ್ತು ಇತ್ತೀಚೆಗೆ ಬಂದ ಸರ್ಕಾರದ ಒಂದು ಮಾಹಿತಿಯ ಪ್ರಕಾರ ಈ ತಿಂಗಳ 25ನೇ ತಾರೀಕಿನ ಒಳಗೆ ಅಥವಾ 26ನೇ ತಾರೀಕಿನ ಒಳಗಡೆ ಎಲ್ಲ ಮಹಿಳೆಯರಿಗೂ ಕೂಡ ಈ ಹಣ ತಲುಪುತ್ತದೆ. ಹಾಗಂತ ಒಂದು ಸುದ್ದಿಯನ್ನು ಖಚಿತವಾದಂಥ ಒಂದು ಮಾಹಿತಿ ಬಂದಿದೆ. ಸೊ ಹಾಗಾಗಿ 25 ಅಥವಾ 26ನೇ ತಾರೀಕು ಈ ತಿಂಗಳ ಅಷ್ಟೊತ್ತಿಗೆ ಎಲ್ಲ ಮಹಿಳೆಯರಿಗೂ ಕೂಡ ಬರ್ತದೆ. ಯಾರೂ ಹೆದರಬೇಡಿ, ಯಾರಿಗೂ ತಪ್ಪಿಸೋದಿಲ್ಲ. ಆಮೇಲೆ ಎಲ್ಲರಿಗೂ ಎಟ್ ಎ ಟೈಮ್ ಏಕಕಾಲಕ್ಕೆ ಮಾತ್ರ ಈ ಹಣ ಬಂದು ಮುಟ್ಟೋದಿಲ್ಲ. ಕ್ರಮೇಣ ಹಂತವಾಗಿ ಒಂದಿಷ್ಟು ಲಕ್ಷ ಜನಕ್ಕೆ ಒಂದು ದಿನ, ಒಂದಿಷ್ಟು ಲಕ್ಷ ಜನಕ್ಕೆ ಒಂದು ದಿನ, ಒಂದಿಷ್ಟು ಲಕ್ಷ ಜನಕ್ಕೆ ಒಂದು ದಿನ ಅಂತ ಅಪ್ಡೇಟ್ ಮಾಡಿ ಹಾಕ್ತಾರೆ. ಸೊ ಸರ್ವರ್ ಬ್ಯುಸಿ ಇರೋದರಿಂದ ಅಷ್ಟನ್ನೇ ತೊಗೊಂಡು ಎಲ್ಲ ಜನರಿಗೂ 3 ರಿಂದ 4, 25ರಿಂದ 28 ಒಳಗಡೆ ಎಲ್ಲರ ಖಾತೆಗಳಿಗೂ ಕೂಡ ಹಣ ಜಮಾ ಆಗುವುದು ಸತ್ಯ. ಇದಿಷ್ಟು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರತಕ್ಕಂತಹ ನ್ಯೂನ್ಯತೆ ಮತ್ತು ಅಥವಾ ಒಂದು ತಪ್ಪು ಕಲ್ಪನೆ ಆಗಿತ್ತು. ಅದಕ್ಕಾಗಿ ಇವತ್ತೇ ಇಂಥ ದಿನಾನೇ 25ರಿಂದ 28ನೇ ತಾರೀಕಿನ ಒಳಗಡೆ ಖಚಿತವಾದ ಮಾಹಿತಿ ಮೇರೆಗೆ ಎಲ್ಲರಿಗೂ ಕೂಡ ಈ ಹಣ ಖಂಡಿತ ಬಂದು ಸೇರ್ತದೆ. ಯಾರ್ಯಾರಿಗೆ ಬಂದಿಲ್ಲೋ, ಯಾರ್ಯಾರಿಗೆ ಬಂದಿದೆಯೋ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ. ನಾನು ಅದರ ಬಗ್ಗೆ ಇನ್ನೊಂದು ಹೊಸ ವಿಡಿಯೋನ ಮಾಡಿ ಆ ಮಾಹಿತಿಯನ್ನು ತರಿಸಿ ಆ ಮಾಹಿತಿ ಆಧಾರದ ಮೇಲೇ ನಾನು ನಿಮಗೇನು ಮಾಡ್ತಾಯಿದ್ದೀನಿ ಅಂದರೆ ಈ ವಿಡಿಯೋನ ಮಾಡ್ತಿದ್ದೀನಿ. ದಯವಿಟ್ಟು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಬಾಂಧವರಿಗೂ ಕೂಡ ಇದನ್ನು ಹಂಚಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರು ಹೊಸದಾಗಿ ನೋಡಕತ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.